ಇದನ್ನ ನಾವು ಏನ್ ಮಾಡಿದ್ದೇವೆ, ಇವರು ಬಂದ್ರು 22 ಜನ ಬಂದಿದ್ದಾರೆ. ನಿನ್ನೆ ಸೀನಿಯರ್ ಪಾಪ ನಮ್ಮ ಅಲ್ಲಿ ನಿಮ್ಮ ಯಾರು ಮೌಲಾನಾ ಅಂತ ನಾವು ಹೇಳ್ಬಹುದು, ಅವರು ಬಂದಿದ್ರು, ಅವರಿಗೂ ಬಿಟ್ಟಿದ್ದೇವೆ. ಯಾರು ಬಂದ್ರು ಸಹ ಏನು ಅಲ್ಲಿ ಹೋಗ್ಬೇಕಾ, ಸ್ಥಳವನ್ನ ನೋಡ್ಬೇಕಾ ಮಾಡಿದ್ದೇವೆ. ಮತ್ತೆ ಬೆಂಜಿನಿಂದ ಡಾಟಾ ತರಿಸಿದ್ದೇವೆ. ಆ ಡಾಟಾ ಪ್ರಕಾರ 8:48 ಆ ಇಂಜಿನ್ ಆಫ್ ಆಗಿದೆ. ಯಾವುದು ಗಾಡಿ GPS ಏನಾಗಿದೆ, ಡಿಸ್ಕನೆಕ್ಟ್ ಆಗಬಹುದು. ಅಲ್ಲಿ ತನಕ ನಮ್ಗೆ ಏನಾಗಿದೆ, GPS ಟೋಟಲ್ ಏನ್ ಸಿಕ್ಕಿದೆ, ಡಾಟಾ ಸಿಕ್ಕಿದೆ. ಆ ಡಾಟಾವನ್ನು ಬೇಕಾದ್ರೂ ನಾನು ಪತ್ರಿಕಾದವರಿಗೆ ನಾಳೆ ಕಾಪಿಯನ್ನೇ ಕೊಡ್ತೀನಿ. ನೀವು ಅದನ್ನ ಕಾಪಿಯನ್ನು ಸಹ ಅವರಿಗೆ ತಿಳಿಸಬೇಕಾಗಿದೆ, ನಮ್ಮ ನೆರೆಯ ರಾಜ್ಯದವರಿಗೆ. ಇದೆಲ್ಲ ಮಾಡಿ ಏಕಾಏಕಿ ನಾನು ತಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತೇನೆ, ನಾವು ಮಾಡುವಂತ ಕಾರ್ಯದಲ್ಲಿ ನಮ್ಮ ಕಾರ್ಯಾಚರಣೆಯಲ್ಲಿ ನಮ್ಮ 3 ಜನ ಇದ್ರು, 21 ಜನ ಸಿಕ್ಕಿದ್ದಾರೆ. ನಮ್ದು 2 ಜನ ಇನ್ನೂ ತನಕ ಸಿಗ್ಬೇಕಾಗಿದೆ, ನಿಮ್ದು 1 ಜನ ಸಿಗ್ಬೇಕಾಗಿದೆ. ನಾವು ಯಾವುದೇ ತಾರತಮ್ಯವಿಲ್ಲದೆ ಇದನ್ನ ಮಾಡ್ತೀವಿ ಅಂತ ಹೇಳ್ಕೊಂಡು ನೀವು ನೋಡಿರ್ಬೋದು. ಅದನ್ನ ನೀವು ನಿಮ್ಮ ಕೇರಳದಲ್ಲಿ ಹೇಳ್ಬೇಕು. ಯಾಕಂತ ಹೇಳಿದ್ರೆ ನನಗೂ ಮನಸ್ಸಿಗೆ ನೋವಾಗ್ತದೆ. ನಮ್ಮ ರಾಜ್ಯದ ಮೇಲೆ ಯಾವುದೇ ತರದ ಒಂದು ಏನು ಇದನ್ನ ಇಟ್ಕೊಳ್ಬಾರ್ದು. ನಮ್ಮ CM ಅವ್ರನ್ನ ಹೇಳಿದ್ಮೇಲೆ ಪಾಪ ಅವರು ಶನಿವಾರ ಬರುವವರು, ಶನಿವಾರ ಚಿತ್ರದುರ್ಗದಲ್ಲಿ ಪ್ರೋಗ್ರಾಮ್ ಸೆಟ್ ಅಪ್ ಇದರಿಂದ ಅವರು ಸಂಡೇ ಬಂದ್ರು. ತದನಂತರ ಕೃಷ್ಣ ಬೈರೇಗೌಡರು ಸರ್ ಬಂದ್ರು, ಕಂದಾಯ ಸಚಿವರು. ತದನಂತರ ಸತೀಶ್ ಜಾರಕಿಹೊಳಿ ಅವರು ಒಟ್ಟಿಗೆ ಬಂದ್ರು. ತದನಂತರ RV ದೇಶಪಾಂಡೆ ಅವರು ಬಂದ್ರು. 3 ರಿಂದ 4 ದಿವಸ ಕಂಟಿನ್ಯೂಸ್ ಆಗಿ ನಮ್ಮ ಯಾರು ನಮ್ಮ ಎಲ್ಲಿಯ ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ರು, ಮೊಣಕಾಳು ವೈದ್ಯರವರು. ಇದನ್ನೆಲ್ಲ ನಾವು ನಾವು ನಮ್ಮ ಜನರಿಗೆ ಎಷ್ಟು ಮಹತ್ವ ಕೊಡಬೇಕು ಅಷ್ಟೇ ನಿಮ್ಮ ಜನರಿಗೆ ಮಹತ್ವವನ್ನ ಕೊಟ್ಟಿದ್ದೇವೆ. ಮತ್ತೆ ಅದಕ್ಕಿಂತ ಹೆಚ್ಚಿನ ವಂಶ ನಾವು ನಿಮ್ಮ ಪರವಾಗಿ ಕೆಲಸ ಮಾಡಿದ್ವಿ ಅಂತ ಹೇಳಿದ್ರೆ ಒಂದಕ್ಕೆ ತಪ್ಪು ಇದಂತ ಹೇಳಿದ್ರೆ ನಾವು ತಪ್ಪಂತ ಇವತ್ತು ನನಗೆ ಬೇಜಾರಾಗ್ತದೆ. ತಾವೇನಾದ್ರೂ ಅಲ್ಲಿ KSP ಅಂತದ್ದು ಏನಾದ್ರು ಮಾಡಿ ನಮ್ಮನ್ನ ವಿಳಂಬ ಮಾಡಿಸಿದ್ರೆ, ಯಾಕಂತ ಹೇಳಿದ್ರೆ ನಾವು ನದಿ ಸೈಡಿಗೆ ನೋಡುವವರು, ನಮ್ಗೆ ನಿಮ್ಮ ಡೈರೆಕ್ಷನ್ ಪ್ರಕಾರ ಆ ಲ್ಯಾಂಡ್ ಸ್ಲೈಡ್ ನೋಡ್ಬೇಕಂತ ಹೇಳಿದ್ದಕ್ಕೆ ನಾವು ಇದನ್ನ ಮಾಡಿದ್ವಿ. ಅದನ್ನು ಬಿಟ್ಟು ನಮ್ಮ ತಂಗಳವರು ಕೇರಳದಿಂದ ನಾನು ಫೋನ್ ಮಾಡಿ ಅವರಿಗೆ ಕೇಳಿದ್ದೆ. ನಮ್ಮ ತಂಗಳವರು ಅಲ್ಲಿಯ ಗುರುಜಿಗಳು, ಅವರು ಹೇಳಿದ್ರು, ಸತೀಶ್ ಅವರ ನೀವು ನೀರು ಸೈಡ್ಗೆ ಟ್ರೈ ಮಾಡಿ ಅಂತ. ಅದನ್ನು ಸಹ ನಿಮ್ಮ ಜನರಿಗೆ ನಿಮಗೂ ನಾನು ಮಾಹಿತಿ ತಂದಿದ್ದೀನಿ. ದಯವಿಟ್ಟು ತಾವು ಸಹ ಕೇರಳ ಗೌರ್ಮೆಂಟ್ ನಲ್ಲಿ ಮಾತನಾಡಿಸಿ ನಮಗೆ ಯಾವುದೇ ತರಹದ ಅಡ್ಡಿ ಆತಂಕಗಳನ್ನು ತರದೆ ನಮ್ಮ ಒಂದು ಕೆಲಸಕ್ಕೆ ಏನು ಇದನ್ನ ಡಿಸ್ಟರ್ಬ್ ಆಗದಂತೆ ತಾವು ನೋಡ್ಕೊಳ್ಳಿ, ತಮ್ಮ ಜವಾಬ್ದಾರಿ. ಮತ್ತೆ ನಿಮ್ಮೊಡನೆ ನಾವು ಇದ್ದೇವೆ, ನಿಮ್ಮೊಡನೆ ಕೆಲಸ ಮಾಡ್ತಾ ಇದ್ದೇವೆ. ನಾನಂತೂ 24/7 ನಿಮ್ಮ ಮುಂದೆ ಇದ್ದೇನೆ. ದಯವಿಟ್ಟು ಸಹಕಾರ ಇರಲಿ ಅಂತ ನಾನು ನಿಮಗೆ ಮತ್ತೊಮ್ಮೆ ನನ್ನ 2 ಕೈ ಜೋಡಿಸಿ ಕೇಳ್ತಾ ಇದ್ದೇನೆ. ಯಾವುದೇ ತರಹದ ನಮಗೆ ಈಗ ಲಾಸ್ಟ್ ಮೂಮೆಂಟ್ ನಲ್ಲಿ ಅಡಚಣೆ ಆಗಬಾರ್ದು. ನಾಳೆ ನನ್ನ ಪ್ರಕಾರ ಉಂಟಲ್ಲ, ದಿಲ್ಲಿಯಿಂದ ನಂಬಿಯಾರಂತ ಅವರು ಬರ್ತಾರೆ. ಎಲ್ಲಾ ಕಡೆಯಿಂದ ಈಗ ನೀರಿನ ಸೈಡ್ ನಲ್ಲಿ ಏನೇನು ಪ್ರಯತ್ನ ಮಾಡಬೇಕು ಅದು ಜರುಗ್ತದೆ. ನಾಳೆ ದೇವರು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ನಮ್ಗೆ ರಿಸಲ್ಟ್ ಬರಲಿ ಅಂತ. ನನಗೂ ಒಂದು ಆಶೆ ಇದೆ, ನಾಳೆ ನಮ್ಗೆ ಇದರ ಒಂದು ಏನು ಫಲಿತಾಂಶ 60 ಕೋಟಿ ಭೂಮಿ ಉಂಟು. ಮತ್ತೆ ನಾವು ತಂದಂತ ಇವತ್ತು ಒಂದು ಲೊಕೇಶನ್ ಬಗ್ಗೆ ನಾನು ಇವತ್ತು ಮಾತಾಡಲ್ಲ, ನಿಮ್ಗೆ ನಾಳೆ ಅದು ಯಶಸ್ಸಾದ್ರೆ ಅದನ್ನ ಲೊಕೇಶನ್ ಅನ್ನು ಸಹ ನಾವು ನಮ್ಗೆ ರೀಚ್ ಆಗಿದ್ದ ದಿವಸ ಯಾವಾಗ ಅಂತ ನಿಮ್ಮಲ್ಲಿ ನಾವು ಅದನ್ನು ತೋರಿಸ್ತೇವೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.